ನನ್ನ ಕಾಲು ಹೆಂಗಾಗಿದೆ ಅಂದರೆ, ಇವನ್ ನಾನು ದುಬೈಯಲ್ಲೂ ಇಷ್ಟೊಂದು ಬಿಸಿಲು ನೋಡಿರಲಿಲ್ಲ, ಕಾಲು ಇಷ್ಟೊಂದು ಸುಡ್ಸ್ಕೊಂಡೇ ಇರಲಿಲ್ಲ. ಬೆಂಕಿನಲ್ಲಿ ಕಾಲಿಟ್ರೆ ಹೆಂಗೆ ಬರ್ನ್ ಆಗುತ್ತೋ ಹಂಗಾಗ್ಬಿಟ್ಟಿದೆ ನನ್ನ ಕಾಲು ಆಲ್ರೆಡಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಾವ್ ವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ. ಯುಎಯಿಂದ ನಾನು ಇಂಡಿಯಾಗೆ ಬಂದಿದ್ದು ಗೆಟ್ ಟುಗೆದರ್ಗೆ, ಅಂದರೆ 18 ಇಯರ್ಸ್ ಆದಮೇಲೆ ನನ್ನ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ. ಬಟ್ ಇಲ್ಲಿ ಬಂದಮೇಲೆ ಈ ಸರಿ ನನ್ನ ಅದೃಷ್ಟ ಹೆಂಗಿತ್ತಂದರೆ, ಎವ್ರಿ ಡೇ ಒಂದೊಂದು ಫಂಕ್ಷನ್, ಎವ್ರಿ ಡೇ ಏನಾದರೂ ಒಂದು ಆಚೆ ಹೋಗೋಕ್ಕೆ ಕೆಲಸ ಕಾರ್ಯಗಳು ಅಂತ ಫುಲ್ ಬ್ಯುಸಿ ಆಗಿಬಿಟ್ಟೆ. ನಾನು ಅಂದ್ಕೊಂಡಿದ್ದೆ ಗೆಟ್ ಟುಗೆದರ್ ಮುಗಿದ್ಮೇಲೆ ಬೇರೆ ಏನು ಕೆಲಸ ಇರಲ್ಲ, ಫ್ಯಾಮಿಲಿ ಜೊತೆ ಆಚೆ ಎಲ್ಲಾದರೂ ಸುತ್ತಾಡ್ಬೋದು ಅಂತ. ಬಟ್ ಈ ರೇಂಜ್ಗೆ ಬ್ಯುಸಿ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಮ್ಮ ಅತ್ತಿಗೆ ಎಲ್ಲರೂ ಬೇಗನೆ ಹೋಗಿದ್ರು ಫಂಕ್ಷನ್ಗೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕಾಲಿಳಿತಾ ಇದ್ದೆ, ಹೊಟ್ಟೆ ಹಶ್ವಾಗ್ತಿದೆ, ನನಗೆ ಮೊಟ್ಟೆ ಬೇಕು ತಿನ್ನಲಿಕ್ಕೆ ಅಂತ. ಸೊ ಅವರು ಸರಿ ಆಯಿತು ತಗೋ ಅಂಥೇಳಿ ಹೇಳ್ತಾ ಇದ್ರು. ಹಾಗಂತ ಈ ಶಾಮಿಯಾನ ಹಾಕಿರೋದನ್ನೆಲ್ಲ ನೋಡ್ಬಿಟ್ಟು ಇವತ್ತು ತಿನ್ನೋದಕ್ಕೋಸ್ಕರನೇ ಎಲ್ಲೋ ಆಚೆ ಹೋಗಿದ್ದೀನಿ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ರಿಲೇಟಿವ್ಸ್ ಒಬ್ರದ್ದು ಫಂಕ್ಷನ್ಸ್ ಇತ್ತು, ಅಂದರೆ ಈ ಪಾಪುದು ಬರ್ಡೇ ಇತ್ತು. ನಿಮಗೆ ಗೊತ್ತಿಲ್ಲ ಗೈಸ್, ಬರ್ಡೇಗೆ ಅಂತ ಹೋದೋಳು ನಾನು ಬರ್ಡೇನೇ ಮಿಸ್ ಮಾಡಿಕೊಂಡೆ. ಹೇಗೆ ಅಂತ ವಿಡಿಯೋ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಬರ್ಡೇಗೆ ಹೋಗಬೇಕು ಅಂತ ಬೆಳಿಗ್ಗೆನೇ ಎದ್ದು ಬೇಗ ಬೇಗ ರೆಡಿಯಾಗಿ ನಾನು ಬರ್ಡೇ ಫಂಕ್ಷನ್ಗೆ ಬಂದೆ. ಆದರೆ ಬರ್ಡೇ ನೋಡಲಿಕ್ಕೆ ಸಿಗಲೇ ಇಲ್ಲ, ನಾನೇ ಮಿಸ್ ಮಾಡಿಕೊಂಡೆ. ಯಾಕೆ ಅಂದರೆ ಬರ್ಡೇ ನಡೀತಾ ಇದ್ದಿದ್ದು ದೇವಸ್ಥಾನದಲ್ಲಿ. 800 ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನಕ್ಕೆ ತುಂಬ ವರ್ಷಗಳಿಂದ ಹೋಗಿದ್ದೆ. ಆಲ್ರೆಡಿ ಇದೀವಿ. ಕಾಸ್ಕೊಂಡಿಲ್ಲ ಹೊಂಟೋದ್ನ ಇದಕ್ಕೆ ಪಾರ್ಕಿಂಗ್ ಟೋಲ್ ಬೇರೆ ಐತ ಇಲ್ಲಿ. ಅಯ್ಯೋ ಶಿವ. ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅಣ್ಣಂಗೆ ಕಾಲ್ ಮಾಡಿದೆ. ಅಣ್ಣ ದೇವಸ್ಥಾನಕ್ಕೆ ಹೋಗ್ಬೇಕು ಬಾ ಅಂತ ಹೇಳಿ. ಅಣ್ಣ ತುಂಬ ಹೊತ್ತು ಸತಾಯಿಸಿ ಆಮೇಲೆ ನಮ್ಮನ್ನ ಕರ್ಕೊಂಡು ಟೆಂಪಲ್ ಕಡೆ ಹೊರಟ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಕೆಳಗಡೆ ಟೋಲ್ ಕಟ್ಟಬೇಕು ಅನ್ನೋ ವಿಷಯ ಕೇಳಿ ನನಗಂತೂ ಶಾಕ್ ಆಯಿತು. ಯಾಕಂದರೆ ನಾನು ಈ ದೇವಸ್ಥಾನ ನೋಡಿದ್ದು ತುಂಬ ವರ್ಷಗಳ ಹಿಂದೆ, ಅದು ಜೀರ್ಣೋದ್ಧಾರ ಮಾಡೋಕ್ಕೂ ಮುಂಚೆ. ಆಗ ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ವೆಹಿಕಲ್ ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಆರಾಮಾಗಿ ವೆಹಿಕಲ್ಸ್ಗಳು ಓಡಾಡ್ತಿದೆ. ಆ್ಯಂಡ್ ಟೋಲ್ ಕಟ್ಟಬೇಕು ಅಂತ ಹೇಳಿದ್ರಲ್ಲ, ನನಗಂತೂ ಅದನ್ನು ನೋಡಿ ತುಂಬಾ ಶಾಕಿಂಗ್ ಆಯಿತು. ಮೈಸೂರಿಂದ 60 ಕಿಲೋಮೀಟ್ರು, ಹಾಗೆ ಕೋಟೆಯಿಂದ 25 ಕಿಲೋಮೀಟ್ರ್ ದೂರದಲ್ಲಿರೋ ಈ ಬೆಟ್ಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಮೊದಲು ಚೋಳರು, ಆಮೇಲೆ ಮೈಸೂರು ರಾಜ ಒಡೆಯರ್ ಮನೆತನದವರು ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಾಯ ಮಾಡಿದರು. ಆದರೆ ಈ ದೇವಸ್ಥಾನನ 2011ರಲ್ಲಿ ಜೀರ್ಣೋದ್ಧಾರ ಮಾಡಿದ್ರು. ಜೀರ್ಣೋದ್ಧಾರ ಮಾಡಿದ ಮೇಲೆ ಈ ದೇವಸ್ಥಾನನ ಸರ್ಕಾರದವರು ಮುಜರಾಯಿಗೆ ಸೇರಿಸ್ಬಿಟ್ರು. ಸಂಡೇ ಆಗಿರೋ ಕಾರಣ ತುಂಬ ಫಂಕ್ಷನ್ಸ್ ನಡೀತಾ ಇತ್ತು, ಹಾಗೆ ತುಂಬ ಜನ ಇದ್ದರು. ಹಾಗಾಗಿ ವೆಹಿಕಲ್ ಪಾರ್ಕಿಂಗ್ವರೆಗೂ ಹೋಗ್ತಾನೆ ಇರಲಿಲ್ಲ. ಸ್ವಲ್ಪ ದೂರದಿಂದ ಹಿಂದೆನೇ ಅಣ್ಣ ಗಾಡಿನ ನಿಲ್ಲಿಸ್ಬಿಟ್ಟ. ನಾನು ಗಾಡಿನಲ್ಲೇ ಸ್ಲಿಪ್ಪರ್ ಬಿಟ್ಟು ಬರಿಗಾಲಲ್ಲಿ ನಡೆಯೋಕ್ಕೆ ಶುರು ಮಾಡಿದೆ. ಬಟ್ ನನಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಕಾಲು ಹೆಂಗೆ ಸುಡ್ತಾಯಿತ್ತಂದರೆ ಬೆಂಕಿನಲ್ಲಿ ಕಾಲಿಟ್ಟಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಅಂತೂ ಇಂತೂ ಓಡ್ಕೊಂಡು ದೇವಸ್ಥಾನದ ಮೆಟ್ಲು ಸೇರಿದೆ. ಗೈಸ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದೇವಸ್ಥಾನದಲ್ಲಿ ಇಷ್ಟು ರಶ್ ಇರುತ್ತೆ, ಇಷ್ಟು ಜನ ಇರ್ತಾರೆ ಅಂತ. ನನಗೆ ತುಂಬ ಸರಿ ಅನುಭವ ಆಗಿದೆ. ನಿಮಗೂ ಕೂಡ ಬಹುಶಃ ಇದೇ ಅನುಭವ ಆಗಿರ್ಬೋದು. ದೇವಸ್ಥಾನದ ಹೊರಗಡೆ ಇರಬೇಕಾದ್ರೆ ತುಂಬ ಸೆಕೆ, ಓಡಾಡ್ಲಿಕ್ಕೆ ಆಗ್ತಿಲ್ಲ, ಟಯರ್ಡ್ ಆಗ್ತಿದೆ ಅಂತ ಅನಿಸ್ತಿತ್ತು. ದೇವಸ್ಥಾನದ ಹತ್ತತ್ರ ಹೋಗ್ತಿದ್ದಾಗೆ ನನ್ನ ಟಯರ್ಡ್ನೆಸ್ ಎಲ್ಲ ಮಾಯ ಆಗಿಬಿಡ್ತು. ಐ ಹೋಪ್ ತುಂಬ ಜನಕ್ಕೆ ಇದೇ ಅನುಭವ ಆಗಿರುತ್ತೆ ಅಂತ. ಪ್ರತಿ ವರ್ಷ ಯುಗಾದಿ ಹಬ್ಬದ ಜಾತ್ರೆ ನಡೆಯುತ್ತೆ. ಉತ್ಸವ ಮೂರ್ತಿನ ಕೆಳಗಡೆ ಆಲ್ಗಡದಲ್ಲಿ ತಗೊಂಡೋಗಿ ಕಬಿನಿ ಹೊಳೆನಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಆಲ್ಗಡ ಅಂತ ಯಾಕೆ ಕರೀತಾರೆ ಗೊತ್ತಾ? ಅದಕ್ಕೊಂದು ಪುರಾಣದಲ್ಲಿ ಒಂದು ಕತೆ ಇದೆ. ಆಲ್ಗಡ ಅಂತ ಯಾಕೆ ಕರೀತಾರೆ ಗೊತ್ತಾ? ಅದಕ್ಕೆ ಒಂದು ಪುರಾಣದಲ್ಲಿ ಕತೆ ಇದೆ. ಬೆಟ್ಟದ ಪಕ್ಕದಲ್ಲಿರೋ ಒಂದು ಹಳ್ಳಿನಲ್ಲಿ ಒಂದು ಹೆಂಗಸು ಪ್ರತಿನಿತ್ಯ ದೇವಿಗೆ ಹಾಲನ್ನು ನೈವೇದ್ಯವಾಗಿ ತಗೊಂಡೋಗ್ತಿರ್ತಾಳೆ. ಒಂದು ದಿನ ಅವಳು ನದಿ ದಾಟಬೇಕಾದ್ರೆ ಆಯ ತಪ್ಪಿ ನದಿ ಒಳಗಡೆ ಬಿದ್ದೋಗ್ತಾಳಂತೆ. ಆಗ ಅವಳು ತಗೊಬಂದಿದ್ದ ಹಾಲು ನೀರಲ್ಲಿ ಬಿದ್ದು ನೀರಲ್ಲಿ ಹರಿದೋಗ್ಬಿಡುತ್ತೆ. ಸೊ ಅವಾಗ ಅವಳು ಏನು ಮಾಡ್ತಾಳೆ ಅಂದರೆ ಭಯ ಭಕ್ತಿಯಿಂದ ದೇವ್ರನ್ನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಅದೇ ನದಿ ನೀರನ್ನು ತಗೊಂಡು ನೈವೇದ್ಯ ಮಾಡೋದಕ್ಕೆ ಬೆಟ್ಟದ ಮೇಲೆ ಹೋಗ್ತಾಳೆ. ಸೊ ಇವಳ ಭಕ್ತಿಗೆ ಮೆಚ್ಚಿದ ದೇವರು
ನೀರನ್ನೇ ಹಾಲಾಗಿ ಸ್ವೀಕಾರ ಮಾಡ್ತಾರಂತೆ. ಸೊ ಅವಾಗಿಂದ ಆ ಜಾಗನ ಆಲ್ಗಡ ಅಂತ ಕರೀತಿದ್ದಾರೆ. HD ಕೋಟೆ ಸುತ್ತಮುತ್ತ ಇರೋ ರೈತರ ಜೀವನಾಡಿಯಾಗಿ ಹರಿಯೋ ಕಪಿಲಾ ನದಿ ಈ ಬೆಟ್ಟದ ಮುಂದೆ ನಿಷ್ಕಲ್ಮಶವಾಗಿ ಅಂದರೆ ತುಂಬ ಶಾಂತವಾಗಿ ಹರಿತಾ ಇರತ್ತೆ. ಈ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನಾವು ನುಗು ಜಲಾಶಯನ ಕೂಡ ನೋಡ್ಬೋದು. ಪುರಾಣಗಳ ಪ್ರಕಾರ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ತಾಯಿ ಪಾರ್ವತಿ ಭೂಮಿಗೆ ಬರ್ತಾರೆ. ಅದು 7 ದೇವತೆಯರ ರೂಪಗಳಲ್ಲಿ. ಸೊ ಭೂಮಿಗೆ ಬಂದ 7 ದೇವತೆಯರು ದಕ್ಷಿಣ ದಿಕ್ಕಲ್ಲಿ ಕಾಣುವಂತ ಎತ್ತರವಾದ ಬೆಟ್ಟನ ಆಯ್ಕೆ ಮಾಡ್ಕೋತಾರೆ. ತಾಯಿ ಚಾಮುಂಡೇಶ್ವರಿಯ 7 ಅಕ್ಕ ತಂಗಿಯರಲ್ಲಿ ಚಿಕ್ಕ ದೇವಮ್ಮ ಕೂಡ ಒಬ್ರು. ಮೈಸೂರಿಗೆ ಕಾವಲಾಗಿ ನಿಂತಿರೋದು ತಾಯಿ ಚಾಮುಂಡೇಶ್ವರಿ. ಹಾಗೆ ನಮ್ಮ HD ಕೋಟೆ ಸುತ್ತಮುತ್ತ ಕಾವಲಾಗಿ ನಿಂತಿರೋದು ತಾಯಿ ಚಿಕ್ಕ ದೇವಮ್ಮ. ಹಳೆ ದೇವಸ್ಥಾನ ಇದ್ದ ಜಾಗದಲ್ಲೇ ಹೊಸ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ. ಹಳೆ ದೇವಸ್ಥಾನ ಇದ್ದಾಗ ನಮಗೆ ಮೂಲ ದೇವರನ್ನ ನೇರವಾಗಿ ನೋಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಯಾಕೆ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಭೂಮಿಗೆ ಅವತಾರ ಎತ್ತಿ ಬಂದ ದೇವರು ಮೊದಲು ಈ ಬೆಟ್ಟದಲ್ಲಿ ಇದ್ದ ರಾಕ್ಷಸನ ನೋಡಿ ಎದುರುಕೊಂಡು ಅಲ್ಲೇ ಬೆಟ್ಟದ ಮೇಲೆ ಒಂದು ಗುಹೆ ಒಳಗಡೆ ಹೋಗಿ ಬಚ್ಚಿಟ್ಕೋತಾರೆ. ಅದೇ ಕಾರಣಕ್ಕೇನೆ ಈ ದೇವರನ್ನ ಮರೆಯಾಗಿಟ್ಟು ಪೂಜೆ ಮಾಡ್ತಾ ಇದ್ರು. ದೇವಸ್ಥಾನದಲ್ಲಿ ಫುಲ್ ಜನ ಜಾಸ್ತಿ ಇದ್ರು. ಹಾಗಾಗಿ ಪೂಜಾರಪ್ಪ ಪಾಪ ಟಯರ್ಡ್ ಆಗಿದ್ರು ಅಂತ ಮಧ್ಯದಲ್ಲಿ ಬ್ರೇಕ್ ಇರ್ಲಿ ಅಂತ ಹೇಳಿ ಮೊಬೈಲ್ ನೋಡ್ಕೊಂಡೇ ತೀರ್ಥ ಕೊಡ್ತಾ ಇದ್ರು. ಪೂಜಾರಪ್ಪನ ಕತೆ ಬಿಡಿ, ದೇವಿ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲು ರಾಕ್ಷಸನ್ನ ನೋಡಿ ಎದುರುಕೊಂಡ ದೇವಿಗೆ ಸಹಾಯ ಮಾಡೋದಕ್ಕೆ ಸಾಕ್ಷಾತ್ ಪರಶಿವನೇ ವೇಷ ಬದಲಾಯಿಸ್ಕೊಂಡು ಬರ್ತಾರೆ. ಪರಶಿವನ ಸಹಾಯದಿಂದ ತಾಯಿ ಯುದ್ಧ ಮಾಡಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಇದನ್ನೆಲ್ಲ ನೋಡಿದ ಒಬ್ಬ ಕುಂಟ ರಾಕ್ಷಸ ಎದುರುಕೊಂಡು ದೇವಿಗೆ ಶರಣಾಗಿ ಕೊನೆಗೆ ತಾಯಿಯ ಸೇವಕನಾಗಿ ನಿಂತ್ಕೋತಾನೆ. ಇದಾದ ಎಷ್ಟೋ ವರ್ಷಗಳ ನಂತರ ಅಂದರೆ ಇತ್ತೀಚೆಗೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ ಮೇಲೇ ನಮಗೆ ದೇವ್ರನ್ನ ನೇರವಾಗಿ ನೋಡೋ ಅಂಥ ಅವಕಾಶ ಸಿಗ್ತಾ ಇರೋದು. ಮೂಲ ದೇವ್ರ ವಿಗ್ರಹದ ಕೆಳಗಡೆ ಸಪ್ತ ಮಾತೃಕೆಯರ ವಿಗ್ರಹನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸಪ್ತ ಮಾತೃಕೆಯರ ದೇವಸ್ಥಾನ ಅಂತಲೂ ಕರೀತಾರೆ. ಭಕ್ತಿಯಿಂದ ನಾವು ಏನೇ ಬೇಡ್ಕೊಂಡ್ರು ಎಲೆಮರೆ ಕಾಯಿ ಅನ್ನೋ ಗಾದೆ ಕೇಳಿದೀವಲ್ಲ, ಹಾಗೆ ತಾಯಿ ಮರೆಲೇ ನಿಂತು ನಮ್ಮನ್ನ ಕಾಯ್ತಾಳೆ. ಇದಿಷ್ಟು ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಕೇಳಿ ತಿಳ್ಕೊಂಡಂಥ ಕತೆ. ನನಗೆ ಗೊತ್ತಿರೋ ಅಷ್ಟನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಗೊತ್ತಿದ್ರೆ ಮರಿದೆ ಕಮೆಂಟ್ಸ್ ಮಾಡಿ. ಅಂತೂ ಇಂತೂ ತುಂಬ ವರ್ಷಗಳ ನಂತರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಈಗ ಗೊತ್ತಾಯ್ತಲ್ವಾ, ಇಷ್ಟು ರಶಲ್ಲಿ ಕ್ಯೂ ನಿಂತ್ಕೊಂಡು ಸಮಾಧಾನವಾಗಿ ದೇವ್ರ ದರ್ಶನ ಮಾಡೋ ಅಷ್ಟರಲ್ಲಿ ನಾನು ಬಂದಿದ್ದ ಬರ್ತ್ಡೇ ಫಂಕ್ಷನ್ ಮುಗ್ದೇ ಹೋಗಿತ್ತು. ಈ ಕಾರಣಕ್ಕೆ ನಾನು ಬರ್ಡೇ ಕೇಕ್ನ ಮಿಸ್ ಮಾಡಿಕೊಂಡೆ. ಕೇಕೇನು ಬೇಕ್ರಿಗೆ ಹೋದರೆ 1000 ತಿನ್ಬೋದು, ಆದರೆ ನನಗಂತೂ ಇವತ್ತು ದೇವ್ರ ದರ್ಶನ ಮಸ್ತಾಗಾಯಿತು. ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ನಾನು ಆದ್ರೂ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಬಿಟ್ಟೆ. ದರ್ಶನ ಮಾಡ್ಕೊಂಡು ಸಮಾಧಾನವಾಗಿ ಮೆಟ್ಲಿಳಿದು ಕೆಳಗಡೆ ಬಂದರೆ ಮತ್ತೆ ಬಿಸಿಲು ಸಾಕಪ್ಪ ಸಾಕು ಅನ್ನಿಸ್ತೋ ಥರ ಇತ್ತು. ನಿಜ ಹೇಳ್ತೀನಿ ಗಾಯ್ಸ್, ನಾನು ನಡೆದಿದ್ದು ಬರೀ 5 ನಿಮಿಷ ಅಷ್ಟೇ. ನನ್ನ ಕಾಲು ಸುಟ್ಟು ಬೊಕ್ಕೆ ಬಂದಿತ್ತು ಗೊತ್ತಾ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಲೇ ನಿಜ, ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಹಳ್ಳಿನ ಬಿಟ್ಟು ಸಿಟಿ ಸೇರ್ಕೊಂಡಿದ್ದ ಕಾರಣ ಮತ್ತೆ ಹಳ್ಳಿ ಜೀವನನ ಸೆಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಷ್ಟೇ. ಇಲ್ಲಿ ನನ್ನ ಕಾಲು ಹೆಂಗಾಗಿದೆ ಅಂದರೆ, ಇವನ್ ನಾನು ದುಬೈಯಲ್ಲೂ ಇಷ್ಟೊಂದು ಬಿಸಿಲು ನೋಡಿರಲಿಲ್ಲ, ಕಾಲು ಇಷ್ಟೊಂದು ಸುಡ್ಸ್ಕೊಂಡೂ ಇರಲಿಲ್ಲ. ಬೆಂಕಿನಲ್ಲಿ ಕಾಲಿಟ್ರೆ ಹೆಂಗೆ ಬರ್ನ್ ಆಗುತ್ತೋ ಹಂಗಾಗ್ಬಿಟ್ಟಿದೆ ನನ್ನ ಕಾಲು ಆಲ್ರೆಡಿ. ಸೊ ಇನ್ನೊಂದ್ಸರಿ ದೇವಸ್ಥಾನಕ್ಕೆ ಬರ್ತೀಯ ಅಂತ ಕೇಳಿದ್ರೆ ನೋ ಅಂತಾನೆ ಅನ್ನುತ್ತೆ ನನ್ನ ಮನಸ್ಸು. ಬುದ್ಧಿ ಮಾತ್ರ ದೇವಸ್ಥಾನಕ್ಕೆ ಬಾ ಅಂತ ಅನ್ನಿಸ್ತಿರುತ್ತೆ, ಕಾಲು ಮಾತ್ರ ಬೇಡ ಅಂತ ಅನ್ನುತ್ತೆ ಇವಾಗ ನನಗೆ. ಅವರಿಬ್ರು ಓಡಿದ್ರು. ಕೊಡ್ಸು ಐಸ್ ಕ್ರೀಮ್ ಕೊಡ್ಸೋದಿರ್ಲಿ, ನಿಮ್ಮ ಅನುಭವಗಳನ್ನ ಒಂದು ಸ್ವಲ್ಪ ಹೇಳಿರ. ನನ್ನ ಮಗಳು ಕೇಳ್ತೀನಿ ಫಸ್ಟ್. ಪಾಪಣಿ ಹೆಂಗಿತ್ತಮ್ಮ? ಕಾಲೆಲ್ಲ ಸುಟ್ಟೋಯ್ತೈತೆ, ಬೆಂದು ಹೋಯ್ತೈತೆ ಫುಲ್ಲು ಕಾಲು. ಇವಾಗ ಹೆಂಗೈತೆ? ಬರ್ಬೇಕು ಅಂದ್ರೆ ಛತ್ರಿ ಇಟ್ಕೊಂಡ್ ಬನ್ನಿ, ಮಳೆ ಟೈಮಲ್ಲಿ ಬನ್ನಿ. ಬಾವ ನಿಮ್ದು? ನಮ್ದು ಇನ್ನೂ ಕೆಂಡದಂತ ಆಗ್ಲಿ, ತಾಯಿ ದರ್ಶನ ಮಾಡ್ಬೇಕು ಅಂದ್ರ ಕೆಂಡನೇ ಆಗಿರ್ಲಿ ಮಾಡೇ ಮಾಡ್ತೀನಿ. ಹಿಂಗೆ ಇರ್ಲಿ, ಬಿಸಿಲು
ಬಿಸಿಲೇ ಇರಲಿ ಬೆಂಕಿನೇ ಇರಲಿ ಪಾಪ ನೋಡಿ ನಡಿ ಫೋಟೋ ತೆಗೆದು ಬೆಳಗ್ಗೆನೆ ದೇವ್ರ ದರ್ಶನ ಮಾಡಿದ್ದೆ. ಇನ್ನೊಂದ್ಸರಿ ಕರ್ಕೊಂಡು ಬಂದಲ್ಲ ಇವಾಗ ನಾನು ಒಳಗಡೆ ಹೋಗ್ಲಿಲ್ಲ. ಬೆಂಕಿನೇ ಮಡಗದಂಗಾಗೈತೆ. ಬೆಳಗ್ಗೆ ಹೆಂಗಿತ್ತು ಇವಾಗ ಹೆಂಗೈತೆ? ಬೆಳಗ್ಗೆ ಫುಲ್ ಕೂಲ್ ಆಗಿತ್ತು ನನಗೆ. ಇವಾಗ ಮಾತ್ರ ಆಟೋ ಫುಲ್. ಶಿವ ನೀನೆಷ್ಟು ಸರಿ ದೇವ್ರ ದರ್ಶನ ಮಾಡಿದೆ? ನೀನೆಷ್ಟು ಸರಿ ಮಾಡಿದೆ ದೇವ್ರ ದರ್ಶನ? 1 ಗಂಟೆ ಕೂತಿದ್ದೆ ಅಲ್ಲೇ. ಎಲ್ಲಿ? ದೇವಸ್ಥಾನದ ಒಳಗಡೆ? ಸುಳ್ಳು ಹೇಳ್ಬೇಡ. ಫಸ್ಟ್ನ ಪೂಜೆನ ನಮ್ದು. ದೇವ್ರದ್ದು ವಿಡಿಯೋ ಮಾಡಂಗಿಲ್ಲ ಅಂತ ನೀನು ಮಾಡ್ಕೊಬಿಟ್ಟಿದ್ಯಾ? ನಾನು ಮಾಡ್ಕೊಂಡೆ. ರಾಣಿಗೋಸ್ಕರ 1 ಗಂಟೆ ಕೂತಿದ್ದೆ ಒಳಗಡೆ. ಓಹೋ ಗೈಸ್, ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಕೇಳೋದಾದ್ರೆ, ದೇವರಣೆಗೆ ನಾನು ಈ ತರ ಸಿಚುವೇಶನ್ ಅಲ್ಲಿ ದೇವಸ್ಥಾನಕ್ಕಂತೂ ಬರಲ್ಲ. ಗಾಡಿ ಅಲ್ಲೇ ಮಿಸ್ ಮಾಡಿ ಅಲ್ಲಿ ಕಾಲು ಹೆಂಗಾಗ್ತಿದೆ ಅಂದ್ರೆ ತಣ್ಣೀರಲ್ಲಿ ಇಟ್ಕೊಂಡು ಐಸ್ ವಾಟರ್ ಇಟ್ಕೊಂಡ್ರು ಬಹುಶಃ ಸಮಾಧಾನ ಆಗಲ್ಲ ಅನ್ಸುತ್ತೆ, ಅಷ್ಟು ಬರ್ನಿಂಗ್ ಆಗ್ತಿದೆ. ಇಂಡಿಯಾ ಬಿಟ್ಟು ದುಬೈಗೆ ಹೋದಾಗಿಂದನೂ ಈ ದೇವಸ್ಥಾನ ಕಡೆ ತಲೆನೂ ಹಾಕಿರ್ಲಿಲ್ಲ. ಇಷ್ಟು ಅಪ್ಡೇಟ್ ಆದಮೇಲೆ, ಅಂದರೆ ಅಪ್ಡೇಟ್ ಆಗೋಕ್ಕೂ ಮುಂಚೆ ನಾನು ಈ ದೇವಸ್ಥಾನ ನೋಡಿದ್ದು. ಅಪ್ಡೇಟ್ ಆದಮೇಲೆ ಇವಾಗಲೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು. ಆ್ಯಂಡ್ ಈ ಥರ ಟೈಮಲ್ಲಿ, ಈ ಸಮ್ಮರ್ ಹಾಲಿಡೇಸಲ್ಲಿ ಈ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂದರೆ, ಈವನ್ ಹೊರಗಡೆ ಎಲ್ಲೂ ಹೋಗೋದೇ ಬೇಡ ಅನಿಸುತ್ತೆ. ದೇವಸ್ಥಾನನ ಎಷ್ಟೇ ಜೀರ್ಣೋದ್ಧಾರ ಮಾಡಿದ್ರೂ ಕೂಡ ಈ ದೇವಸ್ಥಾನಕ್ಕೆ ಬರೋಕ್ಕೆ ರೋಡ್ ಮಾತ್ರ ಸರಿನೇ ಇಲ್ಲ. ತುಂಬ ತಿರುವುಗಳಿದೆ, ಗಾಡಿ ಎರಡೂ ಕಡೆಯಿಂದ ಓಡಾಡೋಕ್ಕಾಗೋದೇ ಇಲ್ಲ. ಅಟ್ಲೀಸ್ಟ್ ಇವಾಗಾದರೆ ಪರವಾಗಿಲ್ಲ, ಇಷ್ಟು ಪ್ರೈವೇಟ್ ವೆಹಿಕಲ್ಲು ಓಡಾಡೋದಕ್ಕಾದರೂ ಓಡಾಡ್ತಿದೆ. ಇದಕ್ಕೂ ಮುಂಚೆ ಒಂದು ಸ್ಕೂಟರ್ ಓಡಿಸೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ರೋಡ್ ಅಂದರೆ, ಅಷ್ಟು ಕೆಟ್ಟದಾಗಿರ್ತಿತ್ತು. ಇವಾಗಾದರೆ ಕಂಪೇರ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಇಷ್ಟು ವೆಹಿಕಲ್ಸ್ ಆದರೂ ಓಡಾಡ್ತಿದೆ. ಸ್ಕೂಟ್ರುಗಳು ಬಂದರೆ ಗೇರ್ ಹಾಕೊಂಡು ಅವ್ರ ಗಾಡಿ ಓಡಿಸೋಷ್ಟರಲ್ಲಿ ಸುಸ್ತು ಬಿದ್ದೋಗ್ತಾರೆ. ಕೆಲವೊಬ್ಬರು ಈ ದೇವಸ್ಥಾನಕ್ಕೆ ಬರೋಕ್ಕೆ ಕೆಲವೊಂದು ಗಾಡಿಗಳನ್ನ ತರೋದೇ ಇಲ್ಲ. ಅದರಲ್ಲಿ ಇದೊಂದು ಆಟೋ ನೋಡಿ, ಆಟೋದವರು ಮುಂದೆ ಹೋಗೋಕ್ಕಾಗ್ತಿಲ್ಲ ಅಂಥೇಳಿ ಪಾಪ ಅವನೇ ತಳ್ಕೊಡ್ತಿದ್ದಾನೆ. ದೇವ್ರ ದರ್ಶನ ಮಾಡೋದಕ್ಕೆ ತುಂಬ ಲೇಟ್ ಆಗಿದ್ದ ಕಾರಣ ಎಲ್ರಿಗೂ ಹೊಟ್ಟೆ ಚುರ್ರಂತ ಇತ್ತು. ಅದರಲ್ಲೂ ಬೆಳಗ್ಗೆಯಿಂದ ಏನೂ ತಿಂದೆ ದೇವಸ್ಥಾನಕ್ಕೆ ಬಂದಿದ್ವಿ, ಹೊಟ್ಟೆ ಚುರುಗುಡ್ತಾ ಇತ್ತು. ನಮಗೆ ಗೊತ್ತಿತ್ತು ನಾವು ಕೆಳಗಡೆ ಹೋಗೋಷ್ಟ್ರಲ್ಲಿ ಆಲ್ರೆಡಿ ಅಡುಗೆ ಆಗಿರುತ್ತೆ, ಕೇಕು ಕಟ್ ಮಾಡಾಗಿರುತ್ತೆ, ಹೋಗ್ತಿದ್ದಂಗೆ ಚೆನ್ನಾಗಿ ಬಾರಿಸೋಣ ಅಂತ. ನಾವಿಷ್ಟೊತ್ತಾದರೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿ ಮನೆಯವರು ಪದೇ ಪದೇ ಕಾಲ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಅಂತ ಹೇಳಿ. ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡೆ ಅರಟೆ ಹೊಡ್ಕೊಂಡು ಕೆಳಗಡೆ ಹೊರಟ್ವಿ. ಈ ಬೆಟ್ಟಕ್ಕೆ ಹೋಗೋ ತಿರುವುಗಳನ್ನ ನೋಡ್ತಾ ಇದ್ರೆ ನನಗೆ ಮೈಸೂರಿಂದ ತಮಿಳ್ನಾಡಿಗೆ ಹೋಗಬೇಕಾದ್ರೆ ತಿರುವುಗಳು ಸಿಗುತ್ತಲ್ಲ, ಬನ್ನಾರಿಯಮ್ಮ ಟೆಂಪಲ್ಗೆ ಹೋಗಬೇಕಾದ್ರೆ ನಂಗೆ ಅದೇ ನೆನಪಾಗ್ತಾ ಇತ್ತು. ಕೊನೆಗೆ ಬರ್ಡೇ ನಡೀತಿರೋ ಜಾಗಕ್ಕೆ ಬಂದರೆ ಎಲ್ಲರೂ ಆಲ್ರೆಡಿ ಊಟಕ್ಕೆ ಕೂತಿದ್ರು. ಅಷ್ಟರಲ್ಲಿ ನನ್ನ ತರಲೆ ತಂಗಿ ನನ್ನ ಕಾಲೆಳೆಯಕ್ಕೆ ಬಂದು ನನ್ನ ಹತ್ರನೇ ಕಾಲೆಳಿಸ್ಕೊಂಡ್ಳು. ಇವಳು ಯಾರೋ ನಂಗೆ ಗೊತ್ತಿಲ್ಲ. ನೀನು ಹೇಳ್ತಾರೆ ನೋಡಿದ್ರೆ ನಾನು ಹೇಳ್ಕೊಟ್ಟು ಹೇಳಿಸ್ತೇನೆ. ನಂಗೆ ನಾನಂತ ಏನು ಹೇಳ್ಕೊಟ್ಟಿಲ್ಲ. ವಾಯ್ಸೆ ಕೇಳಿಸಿದ್ರಲ್ಲ, ಅಲ್ಲಿ ಗಾಳಿ ಬಡ್ತಕ್ಕೆ ವಾಯ್ಸೆ ಕೇಳಿಸಿರಲ್ಲ. ಅವ್ರ ಮನೇಲಿ ಊಟ ಮಾಡಲ್ವಂತವಳು, ಡಯಟ್ ಮಾಡ್ತಾಳು ಅಂತ, ಅದಕ್ಕೆ ಇಷ್ಟೇ ಇಷ್ಟ. ಬರ್ತಡೇ ಅಂತ ಹೆಸರು ಹೇಳ್ಕೊಂಡು ಬಂದಿದ್ದು ಬಸ್ಸಲ್ಲಿ, ಅದು ಬರ್ತಡೇ ಅವರೇನೆ ಬಸ್ ಮಾಡಿದ್ರು ಅದೇ ಬಸ್ಸಲ್ಲಿ. ಆದರೆ ಅದೇ ಬರ್ಡೇನ ನೋಡದೆ ಬರೀ ದೇವ್ರ ದರ್ಶನ ಮಾಡಿಕೊಂಡು ಬರ್ತಡೇ ಅವ್ರು ಕೊಟ್ಟಿದ್ದು ಊಟ ತಿನ್ಕೊಂಡು ವಾಪಸ್ ಹೊರಟಿದ್ದು ಕಾರಲ್ಲಿ. ಚಿಕ್ಕಮ್ಮ, ತಂಗಿ, ಅಜ್ಜಿ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ವಾಪಸ್ ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ನನ್ನ ಕತೆ. ನನ್ನ ತಂಗಿ ಏನಾದರೂ ಈ ವಿಡಿಯೋ ನೋಡಿದ್ರೆ ಪಕ್ಕ ಒಂದು ಮೆಸೇಜ್ ಹಾಕ್ತಾಳೆ, ಯಾವತ್ತು ಹೋಗಿದ್ದು ದೇವಸ್ಥಾನಕ್ಕೆ, ನೀನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ಯಾ ಅಂತ ಹೇಳಿ. ಏನು ಮಾಡೋದು, ನನ್ನ ಟೈಮ್ ಇರಲಿಲ್ಲ, ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಕತೆ ವ್ಯತೆ. ಐ ಹೋಪ್ ಯು ಗೈಸ್, ನಿಮ್ಮೆಲ್ರಿಗೂ ಈ ಕುಂದೂರು ಬೆಟ್ಟದ ಕತೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಎಲ್ಲ ವಿಡಿಯೋಗಳಿಗೂ ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಯ್ಯೋ ಹೇಳೋದೇ ಮರ್ತೋದೆ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.